ಕ್ರಿಸ್ತನು ನುಡಿದ 7 ಮಾತುಗಳ ಮಹತ್ವ, ಇದು ದೇವರ ಪ್ರೀತಿಯ ಮಹತ್ವ. ಕ್ರಿಸ್ತನು ನುಡಿದ 7 ಮಾತುಗಳ ಮಹತ್ವ, ಇದು ದೇವರ ಪ್ರೀತಿಯ ಮಹತ್ವ. ಧ್ಯಾನಿಸುವೇನು ತಂದೆ ದೇವ, ಪಾಲಿಸುವೇನು ತಂದೆ ದೇವ, ಆರಾಧಿಸುವೆನು ಮಹಾದೇವ. ಧ್ಯಾನಿಸುವೇನು ತಂದೆ ದೇವ, ಪಾಲಿಸುವೇನು ತಂದೆ ದೇವ, ಆರಾಧಿಸುವೆನು ಮಹಾದೇವ. ತಂದೆಯೇ, ಅವರನ್ನು ಕ್ಷಮಿಸು, ಅವರೇನು ಮಾಡುತ್ತಾರೋ ಅರಿಯರು. ಆತನು ಮಹಾಘೋರವಾದ ಶ್ರಮೆಯಲ್ಲಿ ಹಿಂಸೆಯಲ್ಲಿ ಇರುವಾಗಲೂ ಈ ಜಗತ್ತಿಗೆ ಕ್ಷಮೆ ಗುಣವನ್ನು ತೋರಿಸಿದನು. ಹಿಂಸೆಯಲ್ಲೂ ನುಡಿದ 7 ಮಾತುಗಳ ಅಗತ್ಯ, ಇದು ದೇವರ ಪ್ರೀತಿಯ ರಹಸ್ಯ. ಆಲಿಸುವೇನು ತಂದೆ ದೇವ, ಜೀವಿಸುವೇನು ತಂದೆ ದೇವ, ಪ್ರಾರ್ಥಿಸುವೇನು ಮಹಾದೇವ. ಯೇಸುವೇ, ನಿನ್ನ ರಾಜ್ಯದೊಂದಿಗೆ ಬರುವಾಗ ನನ್ನನ್ನು ನೆನೆಸಿಕೋ. ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವೆ. ನೀತಿವಂತರಾದ ಭಕ್ತರು ಸತ್ತ ನಂತರ ಪರದೈಸಿಗೆ ಸೇರುವರೆಂಬ ನಿಜವನ್ನು ಈ ಜಗತ್ತು ತಿಳಿದುಕೊಳ್ಳುವಂತೆ ನುಡಿದನು. ಕಳ್ಳರಲ್ಲಿ ಒಬ್ಬನು ಬದಲಾದಾಗ ನುಡಿದ, ಇದು ಕ್ರಿಸ್ತನ ಕೃಪೆಯ ಮಹತ್ವ. ಧ್ಯಾನಿಸುವೇನು ತಂದೆ ದೇವ, ಪಾಲಿಸುವೇನು ತಂದೆ ದೇವ, ಆರಾಧಿಸುವೆನು ಮಹಾದೇವ. ಅಮ್ಮ, ಇಗೋ ನಿನ್ನ ಮಗನು. ಯೋಹಾನನೇ, ಇಗೋ ನಿನ್ನ ತಾಯಿ. ಎತ್ತ ತಾಯಿಯಾದ ಮರಿಯಳನ್ನು ಕುಟುಂಬದವರು ಅವಮಾನಪಡಿಸಿದ್ದಾರೆಂದು ತಿಳಿದು ತನ್ನ ಶಿಷ್ಯನಿಗೆ ಒಪ್ಪಿಸಿ ಅಮ್ಮಳನ್ನು ಬಲಪಡಿಸಿದನು. ಅಮ್ಮಳನ್ನು ನೋಡಿ ನಡೆದ ಘಟನೆಯನ್ನು ತಿಳಿದು ಬಲಪಡಿಸಲು ನುಡಿದ ಬಲವಾದ ಮಾತು. ಧ್ಯಾನಿಸುವೇನು ತಂದೆ ದೇವ, ಪಾಲಿಸುವೇನು ತಂದೆ ದೇವ, ಆರಾಧಿಸುವೆನು ಮಹಾದೇವ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ಕೈಬಿಟ್ಟಿದ್ದಿ? ಜೊತೆಯಲ್ಲಿದ್ದ ದೇವರು ಕೈಬಿಡದೆ ಹೋದರೆ ಪ್ರಾಣ ಹೋಗದು ಎಂಬ ನಿಜವನ್ನು ಈ ಜಗತ್ತಿಗೆ ತಿಳಿಸಿದನು. ಹುಟ್ಟಿದ ದಿನದಿಂದ ಜೊತೆಯಲ್ಲಿ ತಂದೆಯ ನೆನಪು, ಇದು ನೆನೆಸಿ ನುಡಿದ ಕಣ್ಣೀರ ಮಾತು. ಧ್ಯಾನಿಸುವೇನು ತಂದೆ ದೇವ, ಪಾಲಿಸುವೇನು ತಂದೆ ದೇವ, ಆರಾಧಿಸುವೆನು ಮಹಾದೇವ.
ಅಡಿಕೆಯಾಗಿದೆ. ಕೆಲವೇ ಕ್ಷಣದಲ್ಲಿ ಮರಣ ಹೊಂದುವೆನು ಎಂದು ತಿಳಿದರೂ ನೀರಡಿಕೆಯಾಗಿದೆ ಎಂದು ಯಾಕೆ ಹೇಳಿದ್ದಾನೆ? ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಮಾತು ನೆರವೇರುವ ಹಾಗೆ ಈ ಮಾತು ನುಡಿದನು. ಶಾಸ್ತ್ರವನ್ನು ನೆರವೇರಿಸಿ ನುಡಿದ ಮಹತ್ವದ ಮಾತು ಇದು. ಕೊಟ್ಟ ಕೆಲಸವ ತೀರಿಸಿದನು. ಧ್ಯಾನಿಸುವೇನು ತಂದೆ ದೇವಾ, ಪಾಲಿಸುವೇನು ತಂದೆ ದೇವಾ, ಆರಾಧಿಸುವೆನು ಮಹಾದೇವಾ. ತೀರಿತು ಅಂದರೆ ಸೈತಾನನನ್ನು ಸೋಲಿಸಿ ಅವನ ತಲೆಯನ್ನು ಜಜ್ಜಿ ಈ ಲೋಕಕ್ಕೆ ವಿಮೋಚನೆಯ ಮಾರ್ಗವನ್ನು ಕಲ್ಪಿಸಿಕೊಟ್ಟನು. ಇದು ದೇವರು ನೇಮಿಸಿದ ಕೆಲಸ ತೀರಿತು ಎಂದು ನುಡಿದನು. ಏಸು ಬಂದ ಕೆಲಸ ಮುಗಿಯಿತೆಂದು ತಿಳಿಸಲು ಘನ ವಿಜಯದಿಂದ ನುಡಿದ ಮಾತು. ಧ್ಯಾನಿಸುವೇನು ತಂದೆ ದೇವಾ, ಪಾಲಿಸುವೇನು ತಂದೆ ದೇವಾ, ಆರಾಧಿಸುವೆನು ಮಹಾದೇವಾ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ದೇವರು ಕೊಟ್ಟ ಕೆಲಸ ಸಂಪೂರ್ಣವಾಗಿ ಮುಗಿಯಿತು ಎಂದು ಹೇಳಿ ಪ್ರಾಣ ಬಿಟ್ಟನು. ಈ ಜಗತ್ತಿಗೆ ಮೋಕ್ಷ ಮಾರ್ಗವನ್ನು ಕಲ್ಪಿಸಿಕೊಟ್ಟನು. ಪ್ರತಿ ಮನುಷ್ಯನು ರಕ್ಷಣೆ ಹೊಂದಲು ಇದು ಕ್ರಿಸ್ತನ ಹಾಗೆ ನಡೆಯಲು